ಇನ್ನು ದರ್ಶನ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಬಳ್ಳಾರಿಯ ಜೈಲಿನಲ್ಲಿ ಜಾಮೀನಿನ ಜಪ ಮಾಡ್ತಾ ಇರುವಂತಹ ದಾಸನಿಗೆ ಇವತ್ತು ಬಿಗ್ ಡೇ. ಕಾರಣ 3 ತಿಂಗಳ ಬಳಿಕ ಅವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಅವರ ಅರ್ಜಿಯನ್ನು ಇವತ್ತು ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮನೆ ಮಾಡಿದೆ. ಇವತ್ತು ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಮಾಡುತ್ತೆ ಘನ ನ್ಯಾಯಾಲಯ. ದರ್ಶನ್ ಜಾಮೀನು ಅರ್ಜಿಗೆ ಎಸ್ಪಿಪಿ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆಯನ್ನು ಇವತ್ತೇ ಸಲ್ಲಿಸ್ತಾರ ಅನ್ನೋದು ಪ್ರಶ್ನೆ. ಆಕ್ಷೇಪಣೆ ಸಲ್ಲಿಸೋದಕ್ಕೇನಾದರೂ ಕಾಲಾವಕಾಶವನ್ನು ಕೇಳ್ತಾರಾ ಗೊತ್ತಿಲ್ಲ. ಅತ್ತ A1 ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಈಗಾಗಲೇ ಒಮ್ಮೆ ಜಾಮೀನು ಅರ್ಜಿ ಅವ್ರದ್ದು ವಜಾ ಆಗಿತ್ತು. ಅದಾದಮೇಲೆ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಅಲ್ಲಿಂದ ವಾಪಸ್ ತೆಗೆದುಕೊಂಡು ಮತ್ತೀಗ ಸೆಷನ್ಸ್ ಕೋರ್ಟಿಗೆ ಬಂದಿದ್ದಾರೆ. ಇವತ್ತು ಇಬ್ಬರ ಜಾಮೀನು ಭವಿಷ್ಯ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಏನಾಗುತ್ತೆ ದರ್ಶನ್ ಪವಿತ್ರ ಗೌಡ ಜಾಮೀನು ಭವಿಷ್ಯ ಅನ್ನೋದು ಸದ್ಯ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಇನ್ನು ದರ್ಶನ್ ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವಾದವನ್ನು ಮಂಡಿಸಲಿಕ್ಕೆ. ಯಾವ್ಯಾವ ಅಂಶವನ್ನು ಉಲ್ಲೇಖಿಸ್ತಾರೆ, ದರ್ಶನ್ಗೆ ಯಾಕಾಗಿ ಬೇಲ್ ಕೊಡಬೇಕು ಅಂಥೇಳಿ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನು ಮಾಡ್ಕೊಳ್ತಾರೆ, ನೋಡ್ತಾ ಹೋಗೋಣ. ದರ್ಶನ್ ಅಪಹರಣದ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನೇರವಾಗಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂಥೇಳಿ ವಾದವನ್ನು ಮಾಡುವಂತಹ ಸಾಧ್ಯತೆ ಇದೆ. ವಿನಯ್, ಪವನ್ ಇಬ್ಬರ ಸೂಚನೆಯ ಮೇರೆಗೆ, ಇಬ್ಬರ ಅಣತಿಯ ಮೇರೆಗೆ ಕಿಡ್ನ್ಯಾಪ್ ಮಾಡಲಾಗಿದೆ, ಅಪಹರಣವನ್ನು ಮಾಡಲಾಗಿದೆ. ದರ್ಶನ್ ಯಾವುದೇ ಸೂಚನೆಯನ್ನ ಕಿಡ್ನ್ಯಾಪ್ ಮಾಡಿ ಅಂತ, ಕೊಲೆ ಮಾಡಿ ಅಂತ, ಹಲ್ಲೆ ಮಾಡಿ ಅಂತ ಯಾರಿಗೂ ಕೂಡ ಕೊಟ್ಟಿಲ್ಲ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಪಾತ್ರ ಎಳ್ಳಷ್ಟೂ ಕೂಡ ಇಲ್ಲ. ಜಾಮೀನು ಅರ್ಜಿಯಲ್ಲಿ ಎಲ್ಲ ಅಂಶವನ್ನು ಕೂಡ ವಕೀಲರು ಉಲ್ಲೇಖ ಮಾಡಿದ್ದಾರೆ. ಇದೇ ಆ್ಯಂಗಲ್ನಲ್ಲಿಯೇ, ಇದೇ ಪರ್ಸ್ಪೆಕ್ಟಿವ್ ಅಲ್ಲಿಯೇ ಅವರು ವಾದವನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ ರೀತಿ ಪ್ರತಿವಾದವನ್ನು ಮಾಡ್ತಾರೆ, ಯಾವೆಲ್ಲ ಅಂಶಗಳನ್ನು ಅವರು ಉಲ್ಲೇಖಿಸಿ ದರ್ಶನ್ಗೆ ಬೇಲ್ ಕೊಡಬಾರ್ದು ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಈಗಾಗಲೇ 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥದ್ದು. ದರ್ಶನ್ ಅರೆಸ್ಟ್ ಆದ 3 ತಿಂಗಳ ಬಳಿಕ ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ. ಇವತ್ತು ದರ್ಶನ್, ಪವಿತ್ರ ಗೌಡ, ರೇಣುಕಾಸ್ವಾಮಿ ಹತ್ಯೆಯ A1 A2 ಆರೋಪಿಯ ಜಾಮೀನು ಭವಿಷ್ಯ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ.